ಹಲೋ ಗೈಸ್, ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಫಂಕ್ಷನ್ ಭಾಳ ಮಂದಿಗೆ ಹೇಳಿದ್ರಲ್ರಿ, ಒಂದು 10-15 ಸಾವಿರ ಮಂದಿಗೆ ಹೇಳಿ ಬಂದಿದ್ರು. ಏನೂ ಲಾಗಿಂಗ್ ಮಾಡಿಲ್ಲ ನಿನ್ನೆ ಫಂಕ್ಷನ್ದಾಗ. ಯಾಕಂದ್ರೆ ಎಲ್ಲ ಕಸಿನ್ಸ್, ಎಲ್ಲ ದೊಡ್ಡಮ್ಮ, ಎಲ್ಲ ಮೋಸ್ಟ್ಲಿ ಎಲ್ಲರೂ ಬಂದಿದ್ರು. ಹೀಗಾಗಿ ಭಾಳ ಬ್ಯುಸಿ ಇದ್ದೆ ನಾನು. ಲಾಗಿಂಗ್ ಅಂತೂ ಟೈಮೇ ಸಿಗಲಿಲ್ಲ. ಆಮೇಲೆ ನಿನ್ನೆ ಬರೋದಾ 11 ಬಂದೇವಿ ರೂಮ್ಗೆ. ಆಮೇಲೆ ಈಗ ಆಲ್ರೆಡಿ 6:05 ಏನೋ ಆಗೈತಿ, ಅಲ್ಲ 6:08 ಆಗೈತಿ. ಇಳ್ಕಲ್ಗೆ ಹೊಂಟೇವಿ. ನಾ ಇದ್ರ ಡ್ರೆಸ್ ರಿಪೀಟ್ ಮಾಡತ್ತೇನೆ ಅಂದ್ಕೊಂಡಿರಿ, ಬಟ್ ಇಲ್ಲ. ನಿನ್ನೆ ಫಂಕ್ಷನಿಗೆ ಬ್ಲೂ ಕಲರ್ ಹಾಕ್ಕೊಂಡಿದ್ದೆ ನೋಡಿದ್ರಿ. ಮತ್ತು ಇದಕ್ಕೆ ಹಾಕ್ಕೊಂಡೇನಂದ್ರೆ ಇಷ್ಟು ಬಿಸಿಲು ಐತಲ್ರಿ, ಡಾರ್ಕ್ ಕಲರ್ ಕ್ಲೋತ್ಸ್ ಹಾಕೊಳ್ಳೋದು ಸಾಧ್ಯನೇ ಇಲ್ಲ. ಇಳ್ಕಲ್ದಾಗ ನಾನು ನಮ್ಮ ಅಜ್ಜಿಗೇನೋ ಸರ್ಪ್ರೈಸ್ ತೊಗೋಬೇಕಂತ ಅದೇನಿ, ನೋಡೋಣ ಏನಾಕೈತಿ. ಸೊ ಹೊಂಡೋನ್ ಬರ್ರಿ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ. ಅಯ್ಯ ನಿಮ್ಮ ಪಂಚವಕ್ತ್ರಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ. ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ. ವಚನ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳು ತುಂಬಿ ತುಳುಕ್ತಾ ಇವೆ. ಆ ದಂಪತಿಗಳ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳು ಬರಲಿ ಅನ್ನೋ ಕಾರಣಕ್ಕಾಗಿ ವಚನ ಗಂಟನ್ನು ಕಟ್ಟಲಾಗುವುದು. ಸೊ ಇದೇನು ನೋಡತ್ತಿರಲ್ರಿ, ಇದು ಇಳ್ಕಲ್ ಮಠ. ಇಳ್ಕಲ್ದಾಗ ಫೇಮಸ್ ಮಠ ಐತಿ. ಉತ್ತರ ಕರ್ನಾಟಕದವ್ರು ಯಾರು ನೋಡ್ತಿರ್ತಾರೆ ಅವ್ರಿಗೆ ಗೊತ್ತಾ. ಇಳ್ಕಲ್ದಾಗ ವಿಜಯ ಮಹಾಂತೇಶ್ ಅಪ್ಪಗಳದ್ದು ಫುಲ್ ದೊಡ್ಡ ಆ್ಯಂಡ್ ಫೇಮಸ್ ಮಠ ಐತಿ. ಆ್ಯಂಡ್ ಅಲ್ಲೇ ಇದು ಮಂತ್ರ ಮಾಂಗಲ್ಯ ಮದ್ವೆ ಅಂದ್ರೆ ಬಸವಣ್ಣವ್ರ ತತ್ವದ ಪ್ರಕಾರ ಈ ಮದ್ವೆ ಮಾಡ್ಯಾರ. ಸೊ ಈ ಮದ್ವೆ ಶೂಟ್ ಮಾಡಿ ವಿಡಿಯೋ ಹಾಕತ್ತೇನೆ ನಾನು. ಲೈಕ್ ಈ ಮದುವೆ ಆಗೋರು ಧಾರವಾಡದಾಗಿನ ಅತಿ ಲೈಕ್ ಶ್ರೀಮಂತ್ ಟಾಪ್ ಫ್ಯಾಮ್ಲೀಸ್ ಅಂತಾರಲ್ರಿ, ಆ ಫ್ಯಾಮ್ಲಿ ಒಳಗೆ ಒಂದು. ಅವ್ರ ಮಗನ ಮದುವೆ ಅಂತೂ ಭಾರಿ ಮಾಡಿದ್ರು ಧಾರವಾಡ SDM ವೀರೇಂದ್ರ ಹೆಗ್ಡೆ ಕಲಾಕ್ಷೇತ್ರದಾಗ. ಬಟ್ ಮಗಳ ಮದ್ವೆ ಇದ್ರಾಗ ಗುಡ್ಯಾಗ ಮಾಡ್ಯಾರ. ಅದಕ್ಕಂದ್ರೆ ಅವ್ರ ಅಕ್ಕಾಗ ಮಠ ಅಂದ್ರೆ ಭಾಳ ಇಷ್ಟ ಅಂತ್ರಿ, ಇಳ್ಕಲ್ ಮಠ. ಸೊ ಅವ್ರ ಆಸೆ ಪ್ರಕಾರ ಇಲ್ಲೇ ಮದುವೆ ಆಗ್ಯಾರ ಅವ್ರು. ಆಮೇಲೆ ಅಜ್ಜಿಗೇನೋ ಸರ್ಪ್ರೈಸ್ ಅಂದಲ್ಲ, ಅದು ಮುಂದಿರ್ತೈತಿ, ನೋಡ್ರಿ, ಎಂಜಾಯ್ ಮಾಡ್ರಿ. ಧರ್ಮಗುರು ಬಸವಣ್ಣನವರ ಗುರುಪಾದ ತೀರ್ಥವೇ ಮಂಗಳ ಮಜ್ಜನವೆನಗೆ ವಿಭೂತಿಯೇ ಒಳಗುಂದದರಿಶಿಣವೆನಗೆ ಶಿವಭಕ್ತರ ಪಾದರೇಣುವೆ ಅನುಲೇಪವೆನಗೆ ರುದ್ರಾಕ್ಷಿಯೇ ಮೈದೊಡಿಗೆಯನಗೆ ಶರಣರ ಪಾದವೇ ಶಿರದಲ್ಲಿ ತೊಂಡಿಲೋ ಬಾಸಿಂಗವೆನಗೆ ಆನೋ ಚಂದ ಮಲ್ಲಿಕಾರ್ಜುನಂಗೆ ಮಧುವಳಿಗೆ ಎನಗೆ ಬೇರೆ ಶೃಂಗಾರವೇಕೆ ಹೇಳಿರಿ ಅವ್ವಗಳೀರ. ಈಗ ದೊಡ್ಡಪ್ಪಗಳವರು ರಚನೆ ಮಾಡಿರ್ತಕ್ಕಂಥ ಪ್ರತಿಜ್ಞಾ ವಿಧಿಯನ್ನ ಆ ದಂಪತಿಗಳು ಸ್ವೀಕಾರ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೇಳಿಸುವಂತೆ ದಂಪತಿಗಳು ಪ್ರತಿಜ್ಞಾ ವಿಧಿಯನ್ನ ಹೇಳಬೇಕು.
ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗವಂತ ಧರ್ಮಗುರು ಬಸವಣ್ಣನವರ ಸಾಕ್ಷಿಯಾಗಿ ಪೂಜ್ಯರ ಗುರು ಹಿರಿಯರ ಸಮ್ಮುಖದಲ್ಲಿ ನಾವಿಂದು ದಾಂಪತ್ಯ ಜೀವನವನ್ನು ಸ್ವೀಕರಿಸುತ್ತಿದ್ದೇವೆ. ದೇಹವೆರಡಾದರೂ ಭಾವ ಒಂದೇ ಎಂದು ತಿಳಿದು ನಾವು ಇಂದಿನಿಂದ ಕಂದಾಚಾರ, ಮೂಢನಂಬಿಕೆ, ಪೌರೋಹಿತ್ಯ, ಜಾತೀಯತೆ ತೊರೆದು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನದುದ್ದಕ್ಕೂ ಪ್ರೀತಿ ವಿಶ್ವಾಸದಿಂದ ನಡೆಯುತ್ತೇವೆ. ಗುರು ಲಿಂಗ ಜಂಗಮರಲ್ಲಿ ನಿಷ್ಠೆ ಮತ್ತು ಗುರು ಹಿರಿಯರಲ್ಲಿ ಬಂಧು ಬಾಂಧವರಲ್ಲಿ ಗೌರವದಿಂದ ನಡೆಯುತ್ತೇವೆ. ತಂದೆ ತಾಯಿಗಳ ಸೇವೆಯನ್ನು ಭಕ್ತಿಯಿಂದ ಮಾಡುತ್ತೇವೆ. ಸೊ ಇದು ಮದುವೆ ಇಷ್ಟ ನೋಡ್ರಿ. ಸೊ ಮುಂದೆ ಇಲ್ಲಿ ಫೋಟೋದಾಗ ಇದು ನಮ್ಮ ಅಜ್ಜಿಗ, ಕಾಕಿಗ, ಮಮ್ಮಿಗ ಇವು ಸೀರೆ ತೊಗೊಂಡೇನು ನೋಡ್ರಿ ಆ್ಯಸ್ ಅ ಮದರ್ಸ್ ಡೇ ಗಿಫ್ಟ್.